ಎಲ್ಲರಿಗೂ ನಮಸ್ಕಾರ. ನಾನು ಸಂಧ್ಯಾ ವಂದನ. ಇಂದಿನ ವಿಡಿಯೋದ ಟಾಪಿಕ್ ಆಹಾರ ವ್ಯರ್ಥ, ಆಹಾರದ ಪೋಲು. ರುಚಿಯಾದ, ಶುಚಿಯಾದ, ಫ್ರೆಶ್ ಆಗಿರುವಂತಹ ಶುಭ್ರವಾದ ಆಹಾರ ಸೇವನೆಗೆ ಸಿಗುವುದು ಒಂದು ಭಾಗ್ಯವೇ ಸರಿ. ಆಹಾರ ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಅತಿ ಮುಖ್ಯವಾದ ಅಂಶ. ಈ ಆಹಾರವನ್ನು ತ್ಯಜಿಸಿ ಉಪವಾಸ ಮಾಡುವುದೆಂದರೆ ತುಂಬ ಕಷ್ಟ ಅಲ್ವೇ? ಇಲ್ಲಿ ಆಹಾರ ಪೋಲಿನ ಬಗ್ಗೆ ನಾವು ತಿಳಿಯಬೇಕಾದ ವಿಚಾರ ಏನು, ಪ್ರಕೃತಿ ಏನು ಹೇಳುತ್ತೆ? ಪ್ರತಿ ಬಾರಿ ಆಹಾರ ತಯಾರಿಸುವಾಗ ಅದು ಕೊನೆಗೆ ಪೋಲು ಆಗದಂತೆ, ವ್ಯರ್ಥ ಆಗದಂತೆ ಆದಷ್ಟು ಹೆಚ್ಚಿನ ಗಮನ ನೀಡುವುದು ಉತ್ತಮ ಅಭ್ಯಾಸ. ನಾವು ಎಷ್ಟು ಆಹಾರ ಪೋಲು ಮಾಡುತ್ತೇವೆಯೋ, ಎಷ್ಟು ಆಹಾರ ಬಿಸಾಡುತ್ತೇವೆಯೋ ಅಷ್ಟೇ ಆಹಾರದ ಋಣವನ್ನು ಪ್ರಕೃತಿ ಮುಂದಕ್ಕೆ ಸರಿಯಾದ ಸಮಯಕ್ಕೆ ವಸೂಲು ಮಾಡುತ್ತೆ. ಪ್ರಕೃತಿ ಮನುಷ್ಯನ ಪ್ರತಿ ತಪ್ಪಿಗೆ ಸರಿಯಾದ ಪಾಠ ಕಲಿಸುತ್ತೆ. ಹೇಗೆ, ಯಾವ ರೀತಿ? ಉದಾಹರಣೆ ಮೂಲಕ ನೋಡೋಣ. ನಂಬರ್ 1, ಅದು ಅನಾರೋಗ್ಯದ ಮೂಲಕ, ಅನಾರೋಗ್ಯದಿಂದ ಊಟ ಮಾಡಲು ಸಾಧ್ಯ ಇರದೇ ಇರಬಹುದು. ನಂಬರ್ 2, ಅನಾರೋಗ್ಯವಾದಾಗ ವೈದ್ಯರು ಕೆಲವು ಆಹಾರಕ್ಕೆ ನಿರ್ಬಂಧನೆಯನ್ನು ಹಾಕುತ್ತಾರೆ, ರಿಸ್ಟ್ರಿಕ್ಷನ್ಸನ್ನು ಹಾಕುತ್ತಾರೆ, ಆ ಮೂಲಕ ಇರಬಹುದು. ಮೂರನೆಯದ್ದು, ವಿಪರೀತ ಹಸಿವೆ ಆದರೆ ಊಟ ಮಾಡಲು ಸಮಯವಿಲ್ಲ, ಯಾವುದೋ ಮೀಟಿಂಗ್ ಅಥವಾ ಮೀಟಿಂಗ್ನ ತಯಾರಿ, ಹೀಗೆ ಆಫೀಸ್ನಲ್ಲಿ ಉನ್ನತ ಸ್ಥಾನದಲ್ಲಿರುವವರು, ಹಾಗೆಯೇ ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣ ಮಾಡುವವರು, ಬೇರೆ ಬೇರೆ ಕಾರಣಗಳಿಂದ ಆಹಾರ ಮಿಸ್ ಆಗಿಕೊಳ್ಳುವಂತಹ ಸಂದರ್ಭ. ಇಲ್ಲಿ ನಾನಾ ರೀತಿಯಲ್ಲಿ ಆಹಾರ ಕಣ್ಣೆದುರಿಗೆ ಇದ್ದರೂ, ಆಹಾರವನ್ನು ಸೇವನೆ ಮಾಡುವಂತಹ ಶಕ್ತಿ ಇದ್ದರೂ, ಕೈಯಲ್ಲಿ ಹಣ ಇದ್ದರೂ ಕೂಡ ತಿನ್ನಲು ಸಿಗದೆ ಹೋಗುವಂಥದ್ದು ಪರಿಸ್ಥಿತಿ. ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ. ಹಾಗಾಗಿ ಇಲ್ಲಿ ಮನೆ ಒಡತಿ, ಹಿಂದೆ ಅವಿಭಕ್ತ ಕುಟುಂಬ ಇದ್ದಾಗ ಇದರ ಬಗ್ಗೆ ಕುಟುಂಬದ ಸದಸ್ಯರ ಪರವಾಗಿ ತಾನು ಕಾಳಜಿಯಿಂದ ಹಿಂದಿನಿಂದಲೂ ನೋಡಿಕೊಂಡು ಬಂದಿರುವಂತಹ ಪದ್ಧತಿ. ಆದರೆ ಈಗ ಸೂಪರ್ ಫಾಸ್ಟ್ ಕಾಲದಲ್ಲಿ ಆಹಾರ ಪೋಲು ಮಾಡದೇ ಇರುವಂಥದ್ದು, ಇದನ್ನು ಮ್ಯಾನೇಜ್ ಮಾಡುವಂಥದ್ದು ತುಂಬ ಕಷ್ಟ ಎಂದು ಅನಿಸಬಹುದು. ಆಹಾರ ವ್ಯರ್ಥ ಮಾಡಿದಾಗ ಒಂದು ಋಣ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಕರ್ಮದ ಋಣ. ಅನ್ನಭಾಗ್ಯದ ಜೊತೆಗೆ ಒಂದು ಕರ್ಮದ ಋಣ. ಇಂಥ ಪರಿಸ್ಥಿತಿ ಇದ್ದಾಗ, ಇದನ್ನು ಸರಿಪಡಿಸುವ ಮನಸ್ಸಿದ್ದಾಗ ಏನು ಮಾಡ್ಬೋದು? ಮೊದಲನೇ ಕ್ರಮ, ಆಹಾರ ವೇಸ್ಟ್ ಆಗಿದೆ, ಮುಂದೆ ಈ ರೀತಿ ಆಗಬಾರದು ಎಂಬಂತಹ ಭಾವನೆ ಮನುಷ್ಯನಲ್ಲಿ ಉತ್ಪತ್ತಿಯಾಗುವಂಥದ್ದು. ಕರ್ಮದ ನಿಯಮದಲ್ಲಿ ಮನುಷ್ಯನ ಇಮೋಷನ್ಸ್, ಮನುಷ್ಯನ ಭಾವನೆಗೆ ತುಂಬ ಮಹತ್ವ. ಒಮ್ಮೆ ತನ್ನ ತಪ್ಪನ್ನು ಒಪ್ಪಿ ಮುಂದಕ್ಕೆ ಸರಿಪಡಿಸಿಕೊಳ್ಳಲು ಯಾರು ತಯಾರಿರುತ್ತಾರೋ ಅವರಿಗೆ ಪ್ರಕೃತಿ ಸದಾ ಕೋಆಪ್ರೇಟ್ ಮಾಡುತ್ತೆ. ಹಾಗೆಯೇ ಅಹಂಕಾರ ಭಾವನೆ ಇರುವ ಮನುಷ್ಯನನ್ನು ಯಾವ ರೀತಿ ದಾರಿಗೆ ತರಬೇಕು ಇದು ಪ್ರಕೃತಿಗೆ ಸದಾ ಗೊತ್ತಿದೆ. ಇಲ್ಲಿಗೆ ಎರಡನೇ ಹಂತ, ಆಹಾರ ಪದಾರ್ಥಗಳನ್ನು ನಿಸ್ವಾರ್ಥವಾಗಿ ಬಡವರಿಗೆ, ಅನಾಥರಿಗೆ, ನಿರ್ಗತಿಕರಿಗೆ ಹಾಗೂ ಪಶು ಪ್ರಾಣಿ ಪಕ್ಷಿಗಳಿಗೆ ನೀಡುವಂಥದ್ದು, ಹಾಗೆಯೇ ಗಿಡ ಮರಗಳಿಗೆ ನೀರನ್ನು ಕೊಡುವಂಥದ್ದು. ಈ ರೀತಿಯ ನಿಸ್ವಾರ್ಥ ಸೇವೆ ಮಾಡಿದಾಗ ಹಿಂದೆ ಯಾವತ್ತೂ ಆಹಾರ ಪೋಲು ಮಾಡಿದ ಲೆಕ್ಕ ಇದ್ದರೂ ಕೂಡ, ಬಾಕಿ ಇದ್ದರೂ ಕೂಡ ಈ ದಾನಗಳಿಂದ ಅದು ಸರಿ ಹೋಗುತ್ತೆ. ವೃದ್ಧಾಪ್ಯದಲ್ಲಿ ಆಹಾರ ಇಲ್ಲದೆ ಆಸ್ಪತ್ರೆಯಲ್ಲಿ ರೋಗಿಯಾಗಿ ಬಳಲುತ್ತಾ ಪೈಪ್ನಲ್ಲಿ ಕೊಡುವಂತಹ ಆ ಗ್ಲೂಕೋಸ್ನಿಂದ ಬದುಕುವ ಸಂದರ್ಭ ಖಂಡಿತ ಪ್ರಕೃತಿ ತಪ್ಪಿಸುತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಇಂದಿಗೆ ಇಷ್ಟೇ ವಿಚಾರ. ಇನ್ನು ಮತ್ತೆ ಹೊಸ ವಿಷಯದೊಂದಿಗೆ ತಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶ್ರೀ ಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ.